ಸ್ನೇಹಿತರೆ, ಇವತ್ತು ಉದ್ಯೋಗಾಕಾಂಕ್ಷೆಗಳ ಹೋರಾಟ ಸಮಿತಿ ಮತ್ತು ಜನಸಾಮಾನ್ಯರ ವೇದಿಕೆಯಿಂದ ನಾವು ಜಂಟಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ಭಾಳ ಪ್ರಮುಖವಾಗಿ ಕಳೆದ ಹಲವಾರು ವರ್ಷಗಳಿಂದ ಒಂದು ಪ್ರತಿಭಟನೆ ಚಳವಳಿಯ ಪ್ರತಿಫಲವಾಗಿ ರಾಜ್ಯ ಸರ್ಕಾರ ಮೊನ್ನೆ ಸಚಿವ ಸಂಪುಟದಲ್ಲಿ 56,432 ಹುದ್ದೆಗಳನ್ನು ಭರ್ತಿ ಮಾಡ್ಕೋತೇವೆ ಅಂತ ಹೇಳಿದ್ರು. ಇದನ್ನು ನಾವು ನಮ್ಮ ಹೋರಾಟ ಸಮಿತಿ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ಕೂಡಲೇ ಅಧಿಸೂಚನೆ ಹೊರಡಿಸಬೇಕು ಅಂತೇಳಿ ನಾವು ಆಗ್ರಹಿಸ್ತೇವೆ. ಯಾಕಂದ್ರೆ ಹಿಂದೆನೂ ಕೂಡ ಆರ್ಥಿಕ ಅನುಮೋದನೆ ಸಿಕ್ಕ ಹೇಳಿದ್ರು, 3 ತಿಂಗಳಾದ್ರೂ ಅಧಿಸೂಚನೆ ಹೊರಡಿಸಿಲ್ಲ. ಬರೇ ನೀವು ಸಚಿವ ಸಂಪುಟ ತೀರ್ಮಾನ ತಗೊಂಡ್ರೆ ಸಾಲಲ್ಲ, ಕೂಡಲೇ ಅಧಿಸೂಚನೆ ಹೊರಡಿಸಬೇಕು ಅಂತೇಳಿ ನಾವು ಹೋರಾಟ ಸಮಿತಿಯಿಂದ ಆಗ್ರಹಿಸ್ತೇವೆ. ಹಾಗೆಯೇ ನಿಮಗೆಲ್ಲ ಗೊತ್ತಿರೋ ವಿಚಾರ, ಇವತ್ತ ಈ ನಿರುದ್ಯೋಗದ ವಿರುದ್ಧ ಉದ್ಯೋಗಾಕಾಂಕ್ಷೆಗಳ ಹೋರಾಟ ಸಮಿತಿಯಿಂದ ನಿರಂತರವಾಗಿ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಲವು ರೀತಿಯ ಪ್ರತಿಭಟನೆ ಚಳುವಳಿ ಮುಷ್ಕರಗಳನ್ನು ಮಾಡಿದ್ದೇವೆ. ಈ ಒಂದು ಹೋರಾಟದ ಪ್ರತಿಫಲವಾಗಿ ಇವತ್ತು ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡದ. ಆದ್ರೆ ಏಕಾಏಕಿಯಾಗಿ ಮೊನ್ನೆ ನಮ್ಮ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಂತ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಅವರು ನಮ್ಮ ಹೋರಾಟ ಚಳುವಳಿ ಪ್ರತಿಫಲವಾಗಿ ರಾಜ್ಯ ಸರ್ಕಾರ ನೇಮಕಾತಿ ಮುಂದಾಗಿದೆ ಅಂತ ಹೇಳಿದ್ರು. ಇದು ಅತ್ಯಂತ ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ, ರಾಜಕೀಯ ಲಾಭದಗೋಸ್ಕರ ಹೇಳಿರ್ತಕ್ಕಂಥ ಹೇಳಿಕೆ. ಇವರಿಗೆ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ BJP ಅವರಿಗಾಗಲಿ, ಕೇಂದ್ರದ ಪಾರ್ಲಿಮೆಂಟ್ದಲ್ಲಿ ಹೋರಾಟ ಮಾಡ್ತಕ್ಕಂಥ ಕಾಂಗ್ರೆಸ್ ಆಗಲಿ, ಇಬ್ಬರಿಗೆ ಕೂಡ ಈ ದೇಶದ ನಿರುದ್ಯೋಗಿ ಯುವಜನರ ಬಗ್ಗೆ ನಯಾಪಸ ಕಾಳಜಿ ಇಲ್ಲ. ಯಾಕೆ ಕಾಳಜಿ ಇಲ್ಲ ಅಂದ್ರೆ 1990ರಲ್ಲಿ ತರ್ತಕ್ಕಂಥ ಅವರು ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣ ನೀತಿಗಳಾಗಿರ್ಬೋದು, ಮುಂದೆ ಬಂದಿರತಕ್ಕಂಥ 2003ರ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಆಗಿರ್ಬೋದು, ಅವರು ತಂದಿರತಕ್ಕಂಥ ಹಲವಾರು ಆರ್ಥಿಕ ಜನವಿರೋಧಿ ನೀತಿಗಳು, ಅಂದ್ರೆ ಅವ್ರು ಏನು ಆಡಳಿತಾತ್ಮಕ ಸುಧಾರಣೆಗೆ ಹೊರತ ಅಂದ್ರೆ ಇವತ್ತು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ತೊಗೊಂಬಂದ್ರು. ಇದು ಸರ್ಕಾರದಲ್ಲಿರ್ತಕ್ಕಂಥ ಹುದ್ದೆಗಳನ್ನು ಕಡಿತಗೊಳಿಸ್ತಕ್ಕಂಥ ಆ್ಯಕ್ಟ್ ಆಗಿತ್ತು. ಅವ್ರು ಬಹುಶಃ ನಿಜವಾಗ್ಲೂ BJP ಅವರಿಗೆ ನಿರುದ್ಯೋಗಗಳ ಬಗ್ಗೆ ಕಾಳಜಿ ಇದ್ರೆ ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಸರ್ಕಾರಕ್ಕೆ ಹೇಳಿ ಈ ಆ್ಯಕ್ಟನ್ನು ರದ್ದುಗೊಳಿಸಬೇಕು ಅಂತೇಳಿ ನಾವು ಆಗ್ರಹಿಸ್ತೇವೆ. ಹಾಗೆಯೇ ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಿಜವಾದಂಥ ಯುವಜನರ ಬಗ್ಗೆ ಕಾಳಜಿ ಇದ್ರೆ ಬಿಫೋರ್ ಎಲೆಕ್ಷನ್ ಏನು ಹೇಳಿದ್ರು, ಅವರು 1 ವರ್ಷಕ್ಕೆ 1 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತ ಹೇಳಿದ್ರು. ಈಗ 3 ವರ್ಷ ಕಂಪ್ಲೀಟ್ ಆಯಿತು. ಈ ಕೂಡಲೇ ನಿಮ್ಮ ನೆಪಗಳನ್ನು ಬಿಟ್ಟು ಹೆಚ್ಚಿನ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು, ನೇಮಕಾತಿ ಮಾಡ್ತಕ್ಕಂಥ ಇಲಾಖೆವಾರ ನೀವು ಹೇಳಿರ್ತಕ್ಕಂಥ ಹುದ್ದೆಗಳನ್ನು ಅಧಿಸೂಚನೆ ಹೊರಡಿಸಬೇಕು ಅಂತೇಳಿ ಉದ್ಯೋಗಾಕಾಂಕ್ಷೆಗಳ ಹೋರಾಟ ಸಮಿತಿಯಿಂದ ಆಗ್ರಹಿಸ್ತೇವೆ. ನಾವು ಯುವಜನ ಸಮುದಾಯದಲ್ಲಿ ಕೇಳ್ತಕ್ಕಂಥವ್ರು ಈ ರಾಜ್ಯದಲ್ಲಿ ನಿಜವಾದಂಥ ಉದ್ಯೋಗಾಕಾಂಕ್ಷೆಗಳ ಪರವಾಗಿ, ಯುವಕರ ಪರವಾಗಿ ಧ್ವನಿ ಎತ್ತಕ್ಕಂಥ ಸಂಘಟನೆಗಳ ಜೊತೆ ಇರಬೇಕು. ನೀವು ಇವತ್ತು ರಾಜಕೀಯ ಲಾಭಕ್ಕಾಗಿ, ರಾಜಕೀಯ ಸ್ವಾರ್ಥಕ್ಕಾಗಿ ಮುಂದೆ ನಾನು ಏನೇನೋ ಆಗ್ಬೇಕಂತಕ್ಕಂಥ ಏನು ಕಳೆದ 8 ದಶಕಗಳಿಂದ ನಮ್ಮ ಯುವ ಸಮುದಾಯನ ದುರ್ಬಳಕೆ ಮಾಡ್ಕೊಂಡಾರ ಕಾಂಗ್ರೆಸ್, BJP ಈ ಎರಡೂ ರಾಜಕೀಯ ಪಕ್ಷದ ಬಾಲಂಗುಚ್ಚೆಳಗೆ ಹೋರಾಟ ಮಾಡ್ತಕ್ಕಂಥವ್ರನ್ನ ತಿರಸ್ಕರಿಸಬೇಕು. ಈ ದೇಶದ ಮಹಾನ್ ನೇತಾ ಸುಭಾಷ್ ಚಂದ್ರ ಬೋಸ್, ಶಹೀದ್ ಭಗತ್ ಸಿಂಗ್, ನವೋದಯದ ಅಧಿಕಾರ ಅಂತ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಇವರ ಉದಾತ್ತ ವಿಚಾರಗಳನ್ನು ಮೈಗೂಡಿಸಿಕೊಂಡು ಸಂಧಾನಾತೀತವಾಗಿ, ಪ್ರಜಾಸತ್ತಾತ್ಮಕವಾಗಿ, ಸಾಮೂಹಿಕ ನಾಯಕತ್ವ ನಡೀತಕ್ಕಂಥ ಉದ್ಯೋಗಾಕಾಂಕ್ಷೆಗಳ ಹೋರಾಟದ ಚಳುವಳಿಗಳನ್ನು ಬೆಂಬಲಿಸಬೇಕು. ಈ ಕೂಡಲೇ ಅಧಿಸೂಚನೆ ಹೊರಡಿಸಲಿಲ್ಲ ಅಂದ್ರೆ ಮುಂದೆ ರಾಜ್ಯಾದ್ಯಂತ ತೀವ್ರವಾದಂಥ ಹೋರಾಟ, ಚಳುವಳಿ ಮುಷ್ಕರನ್ನ ಉದ್ಯೋಗಾಕಾಂಕ್ಷೆಗಳ ಹೋರಾಟ ಸಮಿತಿ ರೂಪಿಸ್ತದೆ. ನನ್ನ ಹೆಸರು ಸಿದ್ಲಿಂಗ್ ಬಾಗೇವಾಡಿ, ಉದ್ಯೋಗಾಕಾಂಕ್ಷೆಗಳ ಹೋರಾಟ ಸಮಿತಿ ಕರ್ನಾಟಕ ರಾಜ್ಯ ಸಂಚಾಲಕರು. ಮಾರ್ಚ್ 6ನೇ ತಾರೀಕಿಂದ ಮಾರ್ಚ್ 27ರವರೆಗೆ ನಮ್ಮ ರಾಜ್ಯದಲ್ಲಿ ಬಜೆಟ್ ಅಧಿವೇಶನ ನಡೀತಾ ಇದೆ. 6ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡನೆ ನಂತರ ಅದರ ಮೇಲೆ ಚರ್ಚೆಗಳು ಮಾರ್ಚ್ 27ರವರೆಗೆ ಅಧಿವೇಶನ ಇರ್ತದೆ. ಆದರೆ ಆಳುವ ಸರ್ಕಾರ ಆಗಿರ್ಬೋದು, ವಿರೋಧ ಪಕ್ಷಗಳಾಗಿರ್ಬೋದು, ಯುವಜನರ ಪರವಾಗಿಲ್ಲ ಹಲವಾರು ಅಧಿವೇಶನಗಳನ್ನು ಗಮನಿಸ್ತಾ ಬಂದಿದ್ದೀವಿ. ರಾಜ್ಯದಲ್ಲಿ ಖಾಲಿ ಇರ್ತಕ್ಕಂಥ 7,84,000 ಹುದ್ದೆಗಳಾಗಿರ್ಬೋದು, ಕೇಂದ್ರದಲ್ಲಿ ಖಾಲಿ ಇರ್ತಕ್ಕಂಥ 9,64,000 ಹುದ್ದೆಗಳ ಬಗ್ಗೆ ಆಗಿರ್ಬೋದು, UPSC, CSC ಸೇರಿದಂತೆ ಕನ್ನಡದಲ್ಲಿ ಪರೀಕ್ಷೆಗಳು ನಡೆಸಿರಬಹುದು. ಹೀಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಲವಾರು ವಿಚಾರಗಳು, ಯುವ ನೀತಿಗಳು ಏನಪ್ಪ ಅಂತಂದ್ರೆ ರಾಜ್ಯದ ಯುವ ಜನರ ಪರವಾಗಿಲ್ಲ. ಹಾಗಾಗಿ ಅವರ ಒಂದು ಏನು ಕಾಳಜಿಯನ್ನು ವಹಿಸಬೇಕಾಗಿರ್ತಕ್ಕಂಥ ಸರ್ಕಾರಗಳು ವಿಫಲ ಆದ ಕಾರಣಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳ ಕೇಂದ್ರ ಧಾರವಾಡದಲ್ಲಿ ಮಾರ್ಚ್ 6ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ವಿದ್ಯಾರ್ಥಿ ಮುಖಂಡರು, ಯುವ ಮುಖಂಡರು ಸೇರಿಕೊಂಡು ಯುವ ಅಧಿವೇಶನವನ್ನು ನಡೆಸ್ತಾ ಇದ್ದೀವಿ. ಈ ಅಧಿವೇಶನದಲ್ಲಿ ಯುವ ಮುಖಂಡರು ಯುವಜನರ ನೀತಿಗಳ ಕುರಿತು ನಮ್ಗೆ ಆಗಬೇಕಾಗಿರ್ತಕ್ಕಂಥ ಸಮಸ್ಯೆಗಳ ಏನೇನಿದಾವೆ ಅವೆಲ್ಲ ಸಮಸ್ಯೆಗಳ ಕುರಿತು ಬೆಳಕನ್ನು ಚೆಲ್ಲುವ ಮುಖಾಂತರವಾಗಿ ಬೀದಿಯಲ್ಲಿ ಕೂತು ಯುವ ಅಧಿವೇಶನವನ್ನು ಮಾಡಿ ಸರ್ಕಾರ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಮಾಡಿ. ಯಲ್ಲಪ್ಪ ಹೆಗಡೆ, ಜನಸಾಮಾನ್ಯರ ವೇದಿಕೆ ರಾಜ್ಯ ಸಂಚಾಲಕ. ಇದೇ ತಿಂಗಳು 6ನೇ ತಾರೀಕು ನಾವು ಜನಸಾಮಾನ್ಯರ ವೇದಿಕೆಯಿಂದ ಒಂದು ಯುವ ಅಧಿವೇಶನ ಅಂತೇಳಿ ಧಾರವಾಡ ಜಿಲ್ಲಾ ಕಚೇರಿ ಮುಂದೆ ಮಾಡ್ತಾ ಇದ್ದೀವಿ. ಈ ಒಂದು ಅಧಿವೇಶನಕ್ಕೆ ರೈತ ಮುಖಂಡರು,
ಪ್ರಗತಿಪರ ಚಿಂತಕರನ್ನು ಕೂಡ ಕರಿತಾ ಇದೀವಿ. ಯುವಕರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಎಲ್ಲ ಪ್ರಗತಿಪರ ಚಿಂತಕರನ್ನ ಕರಿತಾ ಇದೀವಿ. ಇದಕ್ಕೆ ಪರ್ಮಿಷನ್ ಸಿಕ್ಕಿದೆ. ಕಾನೂನಿನ ವ್ಯವಸ್ಥೆಯಲ್ಲಿ, ಕಾನೂನಿನ ಚೌಕಟ್ಟಿನಲ್ಲಿ ನಾವು ಈ ಒಂದು ಅಧಿವೇಶನ ಮಾಡ್ತೇವೆ. ರಾಜ್ಯದಾದ್ಯಂತ ಎಲ್ಲ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಕೂಡ ನಾವು ಈ ಅಧಿವೇಶನ ಮಾಡಿ ವಿದ್ಯಾರ್ಥಿಗಳಿಗೆ ಏನು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಒಂದು ಅಧಿವೇಶನ, ಒಂದು ಕಾರ್ಯಕಲಾಪವನ್ನು ನಡೆಸ್ತೀವಿ. ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರು ಇದನ್ನು ಬಿತ್ತರಿಸ್ಬೇಕಂತೇಳಿ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತೇನೆ. ನಾಗರಾಜ್ ಚಲವಾದಿ, ರಾಜ್ಯ ಸಹ ಸಂಚಾಲಕರು, ಜನಸಾಮಾನ್ಯರ ವೇದಿಕೆ, ಕರ್ನಾಟಕ.